ಸರ್, ಇವಾಗ ಏನಂದರೆ ಪರ್ಟಿಕ್ಯುಲರ್ ಆಗಿ ತುಮ್ರಿ ದ್ವೀಪದ ವಿಷಯಕ್ಕೆ ಬರೋದಾದರೆ, ತುಮ್ರಿಯ ದ್ವೀಪದ ಬಹುದಿನಗಳ ಕನಸು ಸೇತುವೆ. ಅದರ ಮೂಲ ಹೋರಾಟಗಾರರು ನೀವು. ಸೇತುವೆಯ ಕನಸನ್ನು ಆಗಿದೆ ಇವತ್ತು. ಆ ಖುಷಿ ನಿಮಗೂ ಇದೆ, ತುಮ್ರಿ ಜನರಿಗೂ ಇದೆ, ಮಲೆನಾಡಿಗರ ಎಲ್ರಿಗೂ ಇದೆ. ಆದರೆ ಅದೇ ಹೊತ್ತಿಗೆ ಇಲ್ಲಿ ಈ ನದಿವೆ ಎರಡು ದಡಗಡ ಮಧ್ಯೆ ಜನರನ್ನು ಸಾಗಾಣಿಕೆ ಮಾಡಿ ಜೀವನ ಕಟ್ಕೊಂಡು ಬದುಕನ್ನು ಆಸರೆ ಆಗಿದ್ದಂಥ ಲಾಂಚ್ಗಳು ಈಗ 1 ವರ್ಷದಿಂದ ಅಲ್ಲಿ ನಿಂತ ಜಾಗದಲ್ಲೇ ನಿಂತಿದ್ದಾವೆ. ಅವನ್ನು ಬೇರೆ ರೀತಿಯಲ್ಲಿ ಪರ್ಯಾಯವಾಗಿ ಬಳಸುವ ಯೋಚನೆಗಳು ಇದ್ದಾವೆ, ಆ ಥರದ ಪ್ಲ್ಯಾನ್ಗಳಿದ್ದಾವೆ ಅಂತ ಸೇತುವೆ ಉದ್ಘಾಟನೆ ಸಮಯದಲ್ಲಿ ಕೇಳಿದ್ವಿ ಮುಖಂಡರುಗಳು ಹೇಳಿದ್ದನ್ನು. ಆದರೆ ಅದು ನಿಜ ಆಗಿಲ್ಲ. ನೀವು ಇಲ್ಲಿಯವರಾಗಿ ಸ್ಥಳೀಯರಾಗಿ ಅದ್ರ ಬಗ್ಗೆ ನಿಮ್ಮ ಇದೇನು? ಶಿವಮೊಗ್ಗ ಜಿಲ್ಲೆಯ ಪ್ರವಾಸೋದ್ಯಮದ ವಿಷಯದಲ್ಲಿ ಹಿನ್ನೀರಿನ ಲಾಂಚ್ ಪ್ರವಾಸ ಅತ್ಯಂತ ಬಹು ಆಕರ್ಷಣೀಯ ಮತ್ತು ಬಹುಮುಖಿಯಾಗಿರ್ತಕ್ಕಂಥ ಒಂದು ಆಲೋಚನೆ. ಅದಕ್ಕೆ ಆಕರ್ಷಿತರಾಗಿ ರಾಜ್ಯಾದ್ಯಂತ ಜನ ನಮ್ಮೂರಿಗೆ ನಾವು ಬಂದಿರೋದನ್ನು ನಾವು ನೋಡಿದ್ದೇವೆ. ನಾನು ಅತ್ಯಂತ ವಿನಮ್ರ ವಿನಂತಿಯನ್ನು ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಶಾಸಕರಿಗೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಮಾಡ್ತೇನೆ. ಇದು ರಾಜ್ಯದ ಇಶ್ಯೂ ಆಗಿರೋದ್ರಿಂದ ದಯವಿಟ್ಟು ಈಗ ಏಪ್ರಿಲ್ 10ನೇ ತಾರೀಕಿಂದ ಎಲ್ಲ ಶಾಲೆಯ ಪರೀಕ್ಷೆಗಳು ಮುಗಿದೋಗ್ಬಿಡುತ್ತೆ. PUC ವರೆಗಿಂದು ಮಕ್ಕಳನ್ನು ಕರ್ಕೊಂಡು ಜನ ಪ್ರವಾಸ ಬರೋದಕ್ಕೆ ಕಾತರದಿಂದ ಇದ್ದಾರೆ. ದಯವಿಟ್ಟು ಈ 2 ತಿಂಗಳು ಮೊದಲು ಪ್ರಾರಂಭ ಮಾಡಿ ನೋಡಿ. ಆ ಲಾಂಚ್ಗಳನ್ನು ನಿಲ್ಲಿಸಬೇಡಿ. ನೀವು ಓಡಿಸಿದರೆ ಅದಕ್ಕೆ ಖಂಡಿತ ಜನ ಬರ್ತಾರೆ. ಅವರಿಗೆ ದುಪ್ಪಟ್ಟು ದರ ತೊಗೊಳ್ಳಿ. ಅದರಿಂದ ಅವರು ಪ್ರಕೃತಿಯನ್ನು ಹತ್ತಿರದಿಂದ ನೋಡ್ದಂಗೆ ಆಯಿತು, ಹಿನ್ನೀರಿನ ಪ್ರವಾಸದ ಅನುಭವವನ್ನು ತೊಗೊಂಡಂಗೆ ಆಯಿತು, ಹತ್ತಿರದಿಂದ ಅರಣ್ಯವನ್ನು ನೋಡ್ದಂಗೆ ಆಯಿತು. ಅತ್ಯಂತ ಜನಾಕರ್ಷಣೆ ಆಗಿರ್ತಕ್ಕಂಥ ಸಂಗತಿಗಳು ನಿಲ್ಕೂಡ್ದು. ಇದು ಶಿವಮೊಗ್ಗ ಜಿಲ್ಲೆಯ ಪ್ರವಾಸೋದ್ಯಮದ ಅತ್ಯಂತ ಹಾಟ್ ಸ್ಪಾಟ್ ಅದು. ಅದಕ್ಕೆ ನೀವು ಮೂಲಭೂತ ಸೌಕರ್ಯ ಕಲ್ಪಿಸಿ ಇರೋ ಅಂಥ ವ್ಯವಸ್ಥೆಗಳನ್ನು ಮಾಡಿಟ್ರೆ ಜನರು ಎಂಜಾಯ್ ಮಾಡ್ತಾರೆ, ಬಂದು ನಮ್ಮ ಜಿಲ್ಲೆಯಲ್ಲಿ ಖುಷಿ ಪಡ್ತಾರೆ. ಮಕ್ಕಳೊಟ್ಟಿಗೆ ಬಂದು, ಕುಟುಂಬದೊಟ್ಟಿಗೆ ಒಂದು ಜಲಸಂಚಾರ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನಿರ್ಣಾಯಕ ರಿಲ್ಯಾಕ್ಸೇಷನ್ಗೆ. ದಯವಿಟ್ಟು ತುರ್ತಾಗಿ ಇದನ್ನು ಭಾವಿಸಿ ಈಗ ಏಪ್ರಿಲ್ ತಿಂಗಳಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಬರೋದಕ್ಕಿಂತ ಮುಂಚೆ ಅದನ್ನು ಅದು ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ನಲ್ಲಿರ್ತಕ್ಕಂಥ ಈ ಒಂದು ಲಾಂಚಿನ ವ್ಯವಸ್ಥೆಯನ್ನು ಅವರು ಮೇಂಟೆನೆನ್ಸು ಅವರೇ ಮಾಡಲಿ. ಅದನ್ನು ಪ್ರವಾಸೋದ್ಯಮದವರು ಅದನ್ನು ನಿರ್ವಹಣೆ ಮಾಡೋ ದೃಷ್ಟಿಯಲ್ಲಿ ಬೇಕಾಗಿರ್ತಕ್ಕಂಥ, ಅದಕ್ಕೆ ಜನರಿಗೆ ಪ್ರವಾಸಕ್ಕೆ ಅನುಕೂಲ ಆಗ್ತಕ್ಕಂಥ ಸಮಯವನ್ನು ಹೊಂದಿಸಿ ಟ್ರಿಪ್ಗಳನ್ನು ಮಾಡ್ತಕ್ಕಂಥದ್ದನ್ನು ತುರ್ತಾಗಿ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಈ ಸಂದರ್ಭದಲ್ಲಿ. ಅದು ತುಂಬ ದಿನ ಲೇಟ್ ಆದರೆ ಇಲ್ಲ, ಅದು ಇಲ್ಲ. ಇವಾಗ ಲಾಂಚ್ಗಳು ಸುಸ್ಥಿತಿಯಲ್ಲಿ ಈಗ ಸದ್ಯ ಸ್ಥಿತಿಯಲ್ಲಿ ಇದೆ. ಇವಾಗ ಸ್ವಲ್ಪ ಮಟ್ಟಿನ ಆಯಿಲ್ ಚೇಂಜು ಈ ಥರದನ್ನೆಲ್ಲ ಮಾಡಿ ಅವರು ಒಂದು ರೋಡು ಪ್ರಯತ್ನ ಮಾಡಿದರೆ, ಅದು ಗ್ರೇಸಿಂಗ್ ಎಲ್ಲ ಮಾಡಿಕೊಂಡ್ರೆ ಅದು ಓಡಾಡೋದಕ್ಕೆ ಅವಕಾಶಗಳಿದ್ದಾವೆ. ಅದು ಡಬಲ್ ಇಂಜನ್ ಇರೋದರಿಂದ ಸೇಫ್ಟಿ ಕೂಡ ಇದೆ. ಅದನ್ನು ತುರ್ತಾಗಿ ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಸರ್, ಈಗ ಮತ್ತೆ ಅಲ್ಲಿ ಈಗ ವೈಲ್ಡ್ ಲೈಫು ಅದು ಇದು ಬರೋದ್ರಿಂದ ಈಗ ನಿಮ್ಮ ಕಡೆಯಿಂದನೂ ಕೂಡ ಮೇಲ್ಗಡೆ ಅಥವಾ ನಿಮ್ಮ ಇಲ್ಲ ಯಾವುದೇ ಥರದ ನೋಡಿ ಎಕ್ಸಿಸ್ಟಿಂಗ್ ಫೆರ್ರಿ ರೋಡ್ನಲ್ಲಿ ಅವರು ಓಡಾಡೋದಕ್ಕೆ ಅಥವಾ ಅದರ ಸುತ್ತಮುತ್ತ ಸ್ವಲ್ಪ ಓಡಾಡೋದಕ್ಕೆ ಯಾವುದೇ ಕಾರಣ ಸಮಸ್ಯೆಗಳಿಲ್ಲ. ಯಾವುದೇ ಮರಗಿಡಗಳಿಗಾಗಲಿ ಪ್ರಾಣಿಗಳ ಸಂಚಾರಕ್ಕಾಗಲಿ ಅಲ್ಲಿಂದ ವ್ಯತ್ಯಯ ಆಗೋದಿಲ್ಲ. ಒಂದು 50 ವರ್ಷ ನಡ್ಕೊಂಡು ಬಂದಿತ್ತಲ್ಲ ಫೆರ್ರಿ ರೋಡು, ಅದರಲ್ಲಿ ಇವಾಗೇನು ಅವ್ರು ತಕರಾರು ಮಾಡ್ತಕ್ಕಂಥ ವಿಷಯಗಳು ಬರಲ್ಲ. ಅದು ನಾವು ಬೋಟ್ ಹೌಸ್ ಮಾಡೋದು, ಇಲ್ಲಿಂದ ಜಲಪ್ರವಾಸ ಮಾಡೋದು, ಈ ಥರ ಸಂಗತಿಗಳಿಗೆ ಬರ್ಬೋದು. ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಲಾಂಚಿನ ಪ್ರವಾಸ ಮಾಡೋದಕ್ಕೆ ಯಾವುದೇ ಥರದ ಅರಣ್ಯದ ತಕರಾರು ಬರೋದಿಲ್ಲ. ಅದಕ್ಕೊಂದು ಬದ್ಧತೆ, ಅದಕ್ಕೊಂದು ಇಚ್ಛಾಶಕ್ತಿ, ಇವೆರಡು ಪ್ರದರ್ಶನ ಅವಶ್ಯಕತೆ ಇದೆ. ಅದನ್ನೆರಡು ಅವ್ರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಂದು. ಅವ್ರು ಮಾಡ್ಬೇಕದನ್ನ ಆಗ್ರಹ ಮಾಡ್ತೇನೆ. ಸರ್, ಈಗ ಈ ಮಧ್ಯೆ ಅವುಗಳನ್ನ ಈಗ ಗಂಗೋಳಿಗೆ ಹಾಕಬೇಕು ಅಥವಾ ಮುಪ್ಪಾನೆ ಕೊಡಬೇಕು, ಇದೆಲ್ಲ ನಿಮಗೂ ಗಮನಕ್ಕೆ ಬಂದಿರುತ್ತೆ. ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಬೇಕು. ಮುಪ್ಪಾನೆದಲ್ಲಿ ಮಾಡಿದರೆ ಪ್ಲಾಟ್ಫಾರ್ಮ್ಗಳನ್ನು ಮಾಡಬೇಕು. ಒಳ್ಳೆ ಕಡುವುದು, ಟ್ರಾಫಿಕ್ ಆಗುತ್ತೆ ನಿಜ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾಟ್ಫಾರಮು ಮತ್ತು ಅರಣ್ಯದ ರಸ್ತೆ ಅದನ್ನು ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರ ಇಲ್ಲಿಂದ ಫೈಲ್ ಪುಟ್ ಅಪ್ ಮಾಡಿ ಸೆಂಟ್ರಲ್ಲಿ ಕಳಿಸಿ ಅದನ್ನು ಫಾಲೋ ಅಪ್ ಮಾಡಿದರೆ ಮಾನ್ಯ ಸಂಸದರನ್ನು, ರಾಜ್ಯ ಸರ್ಕಾರವನ್ನು ಕೂಡಿಸ್ಬಿಟ್ಟು ಅದನ್ನು ಮಾಡಿಸ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕ ಅಗತ್ಯ ಕ್ರಮಗಳಾಗಬೇಕು. ಇಲ್ಲಿಂದ ಗಂಗೊಳ್ಳಿ ಶಿಫ್ಟ್ ಮಾಡೋದು ಅಷ್ಟು ಬೃಹದಾಕಾರದ ಲಾಂಚು ನನಗೇನೋ ಕಾರ್ಯ ಸಾಧು ಅಂತ ಅನ್ಸೋದಿಲ್ಲ. ಸಣ್ಣ ಬೋಟ್ಗಳನ್ನು ಶಿಫ್ಟ್ ಮಾಡ್ಬೋದು. ಈ ಥರ LCTಗಳನ್ನು ಟ್ರಾನ್ಸ್ಫರ್ ಮಾಡೋದು ಟ್ರಕ್ಕಿಂಗ್ನಲ್ಲಿ ಅದು ಅಷ್ಟು ಸುಲಭನೂ ಅಲ್ಲ ಅಂತ ಅನಿಸುತ್ತೆ. ಅದು ಕೂಡ ಅದಕ್ಕಿಂತ ಇಲ್ಲಿ ಅವಕಾಶ ಇದೆಯಲ್ಲ ವಿಪುಲವಾಗಿ ಪ್ರವಾಸೋದ್ಯಮಕ್ಕೆ, ಇಲ್ಲೇ ಬಳಸ್ಕೋಬೇಕು ಅದನ್ನು. ಈಗ ಕೇಂದ್ರ ಪ್ರವಾಸೋದ್ಯಮ ಅಥವಾ ಇಲಾಖೆಯಿಂದ ಈಗ ಸಾಕಷ್ಟು ಕಡೆ ಇಂಗ್ಲೆಂಡಲ್ಲಿ ಅದೇನೋ ವಿಮಾನಗಳು, ಲಘು ವಿಮಾನಗಳನ್ನು ನಿಲ್ಲಿಸೋದು ಆ ಥರದ್ದೆಲ್ಲ, ಈಗ ನಿಮ್ಮಲ್ಲಿ ಅದರ ಏನಾದ್ರು ಇದೆಯಾ? ಒಂದು ಪ್ರಪೋಸಲ್ ಇದೆ ಆ ಥರದ್ದು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಒಂದು 7 ಕಡೆ ಈ ಭಾರತದಲ್ಲಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಅದರಲ್ಲಿ ಇದು ಒಂದು ಅಂತ ಶರಾವತಿ, ಹಿನ್ನೀರು ಕೂಡ ಒಂದು, ಸಿಗಂದೂರೇಶ್ವರಿ ಟೆಂಪಲ್ಲು ಮತ್ತು ಕೊಲ್ಲೂರು ಈ ಥರ, ಮತ್ತು 2 ಸಮುದ್ರಗಳು ಮತ್ತು ಒಳನಾಡು ಸಾರಿಗೆಗಳನ್ನು ಬೆಸೀತಕ್ಕಂಥ ಜಾಗ ಅಂತ. ಅದು ಆ ಪ್ರಕ್ರಿಯೆ ಯಾವ ಥರದಲ್ಲಿದೆ ಅದು ಇನ್ನೂ ಪೂರ್ಣವಾಗಿರ್ತಕ್ಕಂಥದ್ದಿಲ್ಲ. ಅದೊಂದು ಸಲ
ಚರ್ಚೆಗೆ ಬಂದಿದ್ದು ಸತ್ಯ. ಆ ಸಂಗತಿಗಳು ಮಾನ್ಯ ಸಂಸದರ ಹತ್ರ ಮಾತಾಡಿ ಆಗುವ ರೀತಿಯಲ್ಲಿ ನಮ್ಮದೆಲ್ಲ ಪ್ರಯತ್ನವನ್ನು ಒತ್ತಾಯವನ್ನು ಏನು ಅಂದರೆ ನಿಮಗೆ ಒಂದು ಹೊಸ ಸವಾಲು ಈಗ ನಿಮ್ಮ ಜನರೀಗ ಎಲ್ಲ ಈಗ ಬಿಸ್ನೆಸ್ ಲಾಸ್ ಆಗಿದೆ ಅಂದ್ರೆ ಸುಮ್ಮನೆ ಒಂದು ಸಣ್ಣ ಬೇಜಾರು ಇದೆ. ಈಗ ನಾವೆಲ್ಲ ಸರ್ಕಲ್ ತುಮರಿ ಸರ್ಕಲ್ ಹೋದ್ರೆ ಅಲ್ಲ ಅದು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಹೌದು, ಪ್ರವಾಸೋದ್ಯಮ ನೋಡಿ, ಒಮ್ಮೆ ಪ್ರವಾಸೋದ್ಯಮದ ಬೂಸ್ಟಪ್ ಮಾಡೋದಕ್ಕೆ ಒಂದೇ ಕಡೆಯಿಂದ ಆಗೋದಿಲ್ಲ. ರಾಜ್ಯ ಸರ್ಕಾರ ಮತ್ತು ಕಾಂಕ್ರೀಟ್ ಆಗೋಂಥ ಆಲೋಚನೆಗಳು ಮಾಡಬೇಕು. ಮತ್ತು ರಾಜಕೀಯವನ್ನು ಮೀರಿ ಶಿವಮೊಗ್ಗ ಜಿಲ್ಲೆಯ ಜನಹಿತ, ಒಂದು ಮೂಲಭೂತ ಸೌಕರ್ಯ ಕಲ್ಪಿಸೋದು ಮತ್ತು ಮುಂದಿನ ತಲೆಮಾರಿಗೆ ಬೇಕಾಗಿರ್ತಕ್ಕಂಥ ಆಲೋಚನೆಗಳನ್ನು ಒಟ್ಟಾಗಿ ಮಾಡಬೇಕು. ರಾಜಕೀಯವನ್ನು ಮೀರಿ ಪೊಲಿಟಿಕಲ್ ಪಾರ್ಟಿಗಳು ಎಲ್ಲದನ್ನು ಪೊಲಿಟಿಕಲ್ ಯುಗೋ ಇಟ್ಟುಕೊಂಡು ಮಾಡಿದರೆ ಕಾರ್ಯಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಮುಕ್ತವಾಗಿ ರಾಜ್ಯ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ಮಾಡಿದರೆ ನಾವು ಕೇಂದ್ರದಿಂದ ಒಂದಿಷ್ಟು ಸಹಾಯವನ್ನು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು.